ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಷಯ ಅಂದರೆ, ಫಸ್ಟು ಮಂಡ್ಯ ಹೋಗಬೇಕು. ಸೊ ಮಂಡ್ಯದಲ್ಲಿ ಇವತ್ತು ನನ್ನ ವರ್ಕ್ ಇದೆ. ಮಂಡ್ಯದಲ್ಲಿ ವರ್ಕ್ ಮುಗಿಸಿ ನೆಕ್ಸ್ಟು ನಾನು ಮೈಸೂರಿಗೆ ಹೋಗಬೇಕು. ಮೈಸೂರಲ್ಲಿ ಆಫೀಸಲ್ಲಿ ಒಂದು ಎಕ್ಸಾಮ್ ಇದೆ ನಮಗೆ, ಅದು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ಫಸ್ಟು ಮಂಡ್ಯ ಹೋಗಿ ಆಮೇಲೆ ಮಂಡ್ಯದಿಂದ ಒಬ್ಬರನ್ನ ಡ್ರಾಪ್ ಮಾಡಬೇಕು. ಅವ್ರನ್ನ ಸ್ವಲ್ಪ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ಒಂದು ಟೆಂಪಲ್ ಇದೆ, ಒಂದು ಗವಿಸಿದ್ದೇಶ್ವರ ಅಂತ ಒಂದು ಟೆಂಪಲ್ ಇದೆ. ಸೊ ಆ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೋಗಬೇಕು. ಮೈಸೂರು ಹೋಗೋ ರಸ್ತೆಯಲ್ಲಿ ಈಗ ರೂಟು ಚೇಂಜ್ ಮಾಡಿದ್ದೀನಿ. ಮಂಡ್ಯ ಬರೋದು ಸ್ವಲ್ಪ ಏನು ಅವ್ರನ್ನ ಡ್ರಾಪ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಒಂದು ಕಾಲುವೆ ಇದೆ ಆ್ಯಂಡ್ ಈ ಕಡೆ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ ಗೈಸ್. ಮಾರ್ನಿಂಗ್ ಟೈಮು ಸನ್ರೈಸಲ್ಲಿ ನೋಡೋದು ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಆ ನೀರು ಹರ್ಕೊಂಡು ಹೋಗ್ತಾ ಇದೆ, ಆ ಕಡೆ ಗ್ರೀನರಿ ಐತೆ, ಆ ಪಕ್ಷಿಗಳೆಲ್ಲ ಹಾರಾಡ್ತಾವೆ. ಆಗ್ತಾನೆ ಈಗ ತಾನೇ ಉಡ್ತಾ ಇರೋ ಸೂರ್ಯ, ಈ ಕಡೆ ಬೆಳೆ ತುಂಬ ಮಸ್ತಾಗಿದೆ ಗೈಸ್. ಹೇ ಗೈಸ್, ಫೈನಲಿ ನಾನು ಮಂಡ್ಯ ಎಲ್ಲ ಮುಗಿಸಿ ಡೈರೆಕ್ಟಾಗಿ ಈಗ ಪ್ಲೇಸಿಗೆ ಬಂದಿದ್ದೀನಿ. ಮಂಡ್ಯದಲ್ಲಿ ಮೀಟಿಂಗ್ ಏನು ಮಾಡಲಿಲ್ಲ, ಇವತ್ತು ಎಕ್ಸಾಮ್ ಇದೆ ನನಗೆ. ಸೊ ಎಕ್ಸಾಮ್ಗೆ ಲೇಟ್ ಆಗೋದು ಬೇಡ ಅಂತ ಕಾಲ್ ಬಂತು. ಮೀಟಿಂಗ್ ಬೇಕಾದ್ರೆ ನಾಳೆ ಮಾಡ್ಕೊಳ್ಳಿ, ಎಕ್ಸಾಮ್ನ ಮುಗಿಸಿ ಮೈಸೂರಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಎಕ್ಸಾಮ್ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಈ ಪ್ಲೇಸ್ ಇತ್ತಲ್ಲ, ಸೊ ಇದನ್ನ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಫೈನಲಿ ಇವಾಗ ಗವಿಸಿದ್ದೇಶ್ವರ ಒಂದು ಟೆಂಪಲ್ಗೆ ಬಂದಿದ್ದೀನಿ. ಟೆಂಪಲ್ ಅನ್ನೋದಕ್ಕಿಂತ ಒಂದು ಇದು ಇನ್ಸ್ಟಿಟ್ಯೂಷನ್ ಇದು. ಸೊ ಇಲ್ಲಿ ಕಾಲೇಜ್ ಕೂಡ ಇದೆ. ಸೊ ಆ ಕಡೆ ಎಲ್ಲ ಇರೋದೆಲ್ಲ ಇದು ಕಾಲೇಜು. ಸೊ ಇದು ಮೇಲ್ಗಡೆ ಇರೋದು ಟೆಂಪಲ್ ಇದು. ಸೊ ಇದರ ಫೌಂಡರ್ ಯಾರು ಅಂದರೆ ಶ್ರೀ ಸತ್ಯ ಸಾಯಿಬಾಬಾ ಅವರೇ ಇದರ ಫೌಂಡರು. ಸೊ ಅಲ್ಲಿರೋದೆಲ್ಲ ಸ್ಕೂಲು ಕಾಲೇಜಸ್ಗಳು. ಸೊ ಆ ಲಾಸ್ಟಿಂದ ಇಲ್ಲಿಗೆ ಬಂದರೆ, ಸೊ ಇದು ಒಂದು ಶಿವನ ಒಂದು ಬನ್ನಿ ಗೈಸ್ ಹೋಗುವ. ಸೊ ಗೈಸ್, ಈ ದೇವಸ್ಥಾನ ಗವಿಸಿದ್ದೇಶ್ವರ ಅಂತ ಯಾಕೆ ಕರೀತಾರೆ ಅಂದರೆ, ಏಕೆಂದರೆ ಇಲ್ಲಿ ಗುಹೆ ಕಾರಣವಾಗಿದೆ. ಪ್ರಾಚೀನ ಕಾಲದಲ್ಲಿ ಇದು ಸಾಧು ಸಂತರಿಗೆ ತಪಸ್ಸು ಮಾಡುತ್ತಿದ್ದ ಗವಿ ಎಂದು ಹೇಳ್ತಾರೆ. ಆ್ಯಂಡ್ ಅಲ್ಲಿ ಶಿವನ ಆರಾಧನೆ ನಡೀತಿತ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಶಿವನ ಒಂದು ಸ್ಟ್ಯಾಚು ಇದೆ. ಸೊ ಈ ಗೇಟು ಕ್ಲೋಸ್ ಇದೆ, ನಾವು ಆ ಗೇಟಲ್ಲಿ ಹೋಗೋಣ. ನಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ವಿಶೇಷ ಪೂಜೆ ಯಾವಾಗ ಅಂದರೆ, ಪ್ರತಿ ಗುರುವಾರ ಮತ್ತು ಭಾನುವಾರ ವಿಶೇಷ ಭಜನೆ ಮತ್ತು ಪೂಜೆ ಕಾರ್ಯಕ್ರಮ, ಅಲಂಕಾರಗಳು ಆ ಥರ ಗುರುವಾರ ಮತ್ತು ಭಾನುವಾರ ಇಲ್ಲಿ ವಿಶೇಷವಾಗಿರ್ತವೆ ಗೈಸ್. ಇವಾಗ ಈ ಕಡೆ ಗೇಟಿಂದ ಬಂದಿದ್ದೀನಿ. ಸೊ ಈ ಕಡೆ ಗೇಟಿಂದ ವ್ಯೂ ಪಾಯಿಂಟ್ ನೋಡಿ. ಸೊ ನೋಡಿ ಗೈಸ್, ಇಲ್ಲಿ ಯಾರು ಜಾಸ್ತಿ ಬರೋದೇ ಇಲ್ಲ ಗೈಸ್. ಇದು ಪೀಸಾಗಿದೆ. ಸೊ ನೋಡಿ ಗೈಸ್, ಶಿವನ ಒಂದು ಸ್ಟ್ಯಾಚು ಇದೆ, ಮುಂದೆ ನಂದಿನೂ ಇದೆ. ಶಿವ ಇದ್ದ ಕಡೆ ನಂದಿ ಇರಲೇಬೇಕಲ್ಲ. ಸೊ ಇದು ಗಾರ್ಡನಿಂಗ್ ಕೂಡ ತುಂಬ ಚೆನ್ನಾಗಿದೆ ಗೈಸ್. ಹೇಳಿದ್ನಲ್ಲ ಗೈಸ್, ಫೌಂಡರು ಶ್ರೀ ಸತ್ಯಸಾಯಿ ಅಂತ. ಸೊ ಅವರು ಈ ಸೇವೆಯ ಸಂಸ್ಥೆಯ ಮಾರ್ಗದರ್ಶಕರಾಗಿ ಮತ್ತು ಈ ದೇವಸ್ಥಾನದ ವತಿಯಿಂದ ಸುತ್ತಮುತ್ತ ಹಳ್ಳಿಗಳಿಗೆ ಉಚಿತ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸ್ತಾರೆ. ಮತ್ತು ನಾರಾಯಣ ಸೇವೆ ಮತ್ತು ಅನ್ನದಾನ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸೇವಾ. ಸೊ ಅನ್ನದಾನ ಮಾಡ್ತಾರೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಏನೇ ಇದ್ರೂ ಮಾಡಿಕೊಡ್ತಾರೆ ಅಂತ ಇಲ್ಲಿ ವಿಷಯ ಇದೆ.
ಬನ್ನಿ ಗೈಸ್ ಹೋಗುವ ಮೇಕೆ. ನನಗಂತೂ ಈ ಪ್ಲೇಸು ಲಿಟ್ರಲಿ ತುಂಬ ಇಷ್ಟ ಆಯಿತು ಗೈಸ್. ಬರೋ ರಸ್ತೆಗಳು ಮಂಡ್ಯ ಬರಬೇಕಾದ್ರೆ ನಾನು ಶಿವಳ್ಳಿ ದುದ್ದ ಆ ಕಡೆಯಿಂದ ಬಂದೆ. ಶಿವಳ್ಳಿ ಗೊತ್ತಲ್ಲ ನಿಮಗೆ, ಶಂಕರಗೌಡರು 5 ರೂಪಾಯಿ ಡಾಕ್ಟ್ರು ಫೇಮಸ್ಸು ಆ್ಯಂಡ್ ಚೆನ್ನಾಗಿ ನೋಡ್ತಾರೆ ಗೈಸ್. ಏನಾದರೂ ಬೇಗ ಕ್ಯೂರ್ ಆಗುತ್ತೆ. ಸೊ ಆ ರೂಟಲ್ಲಿ ಬಂದೆ. ಮಂಡ್ಯ ಅಂದರೆ ನಮಗೆ ಆ ಥರ ಒಂದು ಫೀಲ್ ಕೊಡುತ್ತೆ ಗೈಸ್. ಫೈನಲಿ ಗೈಸು ದರ್ಶನವೂ ಆಯಿತು. ಮೇಲ್ಗಡೆ ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಒಂದು ಹೋಗೋಕ್ಕಾಗಲಿಲ್ಲ ಅಷ್ಟೇ. ಸೊ ಅದೇ ಕ್ಯಾಪ್ಚರ್ ಆಗಿದ್ದಲ್ಲ. ಸೊ ಫೈನಲಿ ಗೈಸು ದೇವಸ್ಥಾನ ತುಂಬ ಪೀಸಾಗಿದೆ ಗೈಸ್. ಸೊ ಲಿಟ್ರಲಿ ತುಂಬ ಚೆನ್ನಾಗಿದೆ ಗೈಸ್. ಇದು ಶಾಂತವಾಗಿದೆ, ಸೈಲೆನ್ಸ್ ಆಗೈತೆ. ಜನರು ಜಾಸ್ತಿ ಬರೋಲ್ಲ ಆ್ಯಕ್ಚುಲಿ, ಭಾನುವಾರ ಮತ್ತು ಗುರುವಾರ ಬಿಟ್ಟರೆ. ಸೊ ತುಂಬ ಚೆನ್ನಾಗಿದೆ ಗೈಸ್. ಸೊ ಆ್ಯಕ್ಚುಲಿ ಗೈಸ್, ಗವಿಸಿದ್ದೇಶ್ವರ ಅಂದರೆ ನಮಗೆ ನೆನಪಾಗೋದೇ ಕೊಪ್ಪಳದಲ್ಲಿ ಅದು ಫೇಮಸ್ಸು ಗವಿಸಿದ್ದೇಶ್ವರ ಅಂತ ಟೆಂಪಲ್ಲು. ಬಟ್ ಈ ಮಂಡ್ಯ ಜಿಲ್ಲೆಗೆ ಈ ಸಂಬಂಧಿಸಿದ ಒಂದು ಕ್ಷೇತ್ರ ಯಾವ ಥರ ಅಂದರೆ, ಈ ಸತ್ಯ ಸಾಯಿಬಾಬಾ ಅವರ ಪ್ರೇರಣೆಯಿಂದ ಸ್ಥಾಪಿತವಾದ ಆಧ್ಯಾತ್ಮಿಕ ಸ್ಥಳವಾಗಿದೆ. ಸೊ ಅದೇ ಬೇರೆ, ಸೊ ಇದೇ ಬೇರೆ. ಮಂಡ್ಯದಲ್ಲಿ ಈ ಥರ ಒಂದು ಹಿಡನ್ ಪ್ಲೇಸ್ಗಳಿರ್ತವೆ. ಸೊ ಎಲ್ಲ ಕವರ್ ಮಾಡಬೇಕು. ನಾವು ಇಷ್ಟೊಂದು ಸಲ ಮಂಡ್ಯ ಬಂದಿದ್ದೀವಿ ಹತ್ರ. ಸೊ ಇಲ್ಲೆಲ್ಲ ಕವರ್ ಆಗಿಲ್ಲ. ಸೊ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಈ ಥರ ಪೀಸಾಗಿ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಗೈಸು. ಮೇಯ್ನಾಗಿ ಇಲ್ಲಿ ಗಾರ್ಡನಿಂಗು. ಸೊ ಗಾರ್ಡನಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಗೇಟ್ ಹಾಕ್ಬಿಟ್ಟಿದ್ದಾರೆ, ಬಿಡಲ್ವಂತೆ. ಕೆಲವೊಂದು ಟೈಮ್ ಮಾತ್ರ ಅಲ್ಲಿ ಬಿಡೋದು. ಸೊ ಹಾಗಾಗಿ ಅಲ್ಲೊಂದು ಹೋಗೋಕ್ಕಾಗಲಿಲ್ಲ ಅಷ್ಟೇ. ಸೊ ನಾನು ಮಾತಾಡೋದು ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದ್ರೆ ಒಂದು ಟ್ಯಾಪ್ ಮಾಡಿ CC ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ ಆಫ್ ಮಾಡ್ಕೊಳ್ಳಿ. ಆವಾಗ ಈ ಥರ ಕಿರಿಕಿರಿ ನಿಮ್ಗೆ ಆಗೋಲ್ಲ ವಿಡಿಯೋದಲ್ಲಿ. ಓಕೆ ಗೈಸ್, ಇವಾಗ ನಾನು ನಿಮಗೆ ಮೈಸೂರಲ್ಲಿ ಸಿಗ್ತೀನಿ. ಮೈಸೂರಿಗೆ ರೀಚ್ ಆಗಿದ್ದೀನಿ. ಸೊ ಇವಾಗ ನಮ್ಮ ತವ್ರ ಮನೆ, ಮೈಸೂರಿಗೆ ಬಂದರೆ ನಮಗೊಂದು ತವ್ರ ಮನೆ ಇರ್ತದೆ. ಸೊ ಈಗ ಅಲ್ಲಿಗೆ ಬಂದಿದ್ದೀವಿ. ನಮಗೋಸ್ಕರ ನಮ್ಮ ಸಾಗರ್ ಅವರು ಚಿತ್ರಾನ್ನ ಮಾಡಿದ್ದಾರೆ. ಸೊ ಈಗ ತಿಂದ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು ಗಾಯ್ಸ್. ಈಗ ಆಫೀಸ್ಗೆ ಹೊರಡುವ ಸಮಯ. ಮೀಟ್ ಮಿಸ್ಟರ್ ಸಾಗರ್. ಸಿನ್ಸಿಯರ್ ವರ್ಕು ನಮ್ಮ ಫ್ಯಾಮಿಲಿ ಡಾಕ್ಟ್ರು. ನಿಜ ಗಾಯ್ಸ್, ಏನು ನಾನೇ ಸುಳ್ಳು ಹೇಳಿರ್ತೀರ, ಫ್ಯಾಮಿಲಿ ಡಾಕ್ಟ್ರು ಅವನು. ನೋಡಿ, ಆಫ್ಟರ್ ಲಾಂಗ್ ಟೈಮ್ ಗಾಯ್ಸು ನಾನು ಸ್ಪೆಕ್ಸ್ ಹಾಕಿದ್ದೆ 2021-2 ಅದು ಸಾಂಗ್ ಶೂಟಿಂಗ್ ಮಾಡ್ಬೇಕಾರೆ. ಇವಾಗ ಆಗ್ತಾ ಇದ್ದೀನಿ. ಚೆನ್ನಾಗಿದೆಯಾ ಗಾಯ್ಸ್? ಚೆನ್ನಾಗಿದ್ದಾರೆ ಕಮೆಂಟ್ ಮಾಡಿ. ಕಮೆಂಟ್ ಯಾರು ಮಾಡಲ್ಲ ಅದು ನನಗೆ ಗೊತ್ತು. ಇದೊಂದಿದೆ, ಮತ್ತು ಇನ್ನೊಂದಿದೆ. ಸೊ ಯಾವ ಚೆನ್ನಾಗಿ ಕಾಣ್ತದೆ. ಎಕ್ಸಾಮ್ ಹಿಂಗೆ ಹೋಯ್ತೀನಿ ಗಾಯ್ಸ್. ಸಾರಿ ಗಾಯ್ಸ್, ಸ್ಪೆಕ್ಸಲ್ ಅದು ಗಾಗನ್ಸ್ ಹಾಕಿ ಎಷ್ಟೋ ವರ್ಷಗಳಾಗೋಯ್ತು. ನಮ್ಮ ಹತ್ರ ಇತ್ತು, ಎಲ್ಲ ಫ್ರೆಂಡ್ಗಳು ಇಸ್ಕೊಂಡು ಉಡಾಯಿಸ್ಬಿಟ್ರದ. ಸೊ ಬ್ಯೂಟಿ ಆಫ್ ಮೈಸೂರು ನೋಡಿ. ಬಿಸಿಲೇ ಕಾಣ್ತದೆ ಬಿಡಿ. ನೋಡಿ ಗೈಸ್, ನಮ್ಮ ಏರಿಯಾ ಮೈಸೂರಲ್ಲಿ ಶುದ್ಧ ಗಾಳಿ ಇದೆ.
ಆದರೂ ಇವೆಲ್ಲ ಇನ್ನೂ ಶುದ್ಧ ಗಾಳಿ ಬೇಕು ಅಂತ ನಮ್ಮ ಸಾಗರ್ ಅವರು ಎಷ್ಟರಲ್ಲಿ ಡಾಕ್ಟ್ರ್ ಅಲ್ಲಪ್ಪ ಡಾಕ್ಟ್ರ್ ಅಲ್ಲ ಈ ಥರ ನೋಡ್ತಾರೆ. ಡಾಕ್ಟರ್ಸ್ಗಳು ಇವೆಲ್ಲ ಬೆಳೆಸ್ತಾರೆ ಗಾಯ್ಸ್. ನೀವು ಗಾಯ್ಸ್ ಫಸ್ಟ್ ಟೈಮು ಇಬ್ಬರು ಒಂದೇ ಸಮಯದಲ್ಲಿ ವರ್ಕಿಗೆ ಹೋಗ್ತಾ ಇರೋದು. ನಾವು ಆಲ್ರೆಡಿ ವರ್ಕಲ್ಲಿ ಇದ್ದೀವಿ ಗಾಯ್ಸ್. ಐ ಆಮ್ ಸ್ಟಿಲ್ ಡ್ಯೂಟಿ. ಫೈನಲಿ ಗೈಸ್ ಆಫೀಸಿಗೆ ಬಂದಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಆನ್ಲೈನಲ್ಲಿ ಇರುತ್ತೆ. ಕ್ಲಿಯರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಗೈಸ್. ಎಕ್ಸಾಮ್ಗೆ ಕಾಪಿ ಚೀಟಿ ಅಂತಾನೆ ಗೈಸ್. ಜಾಬ್ ಕೊಡಿಸ್ತಾ ಇದ್ದಾನೆ ಮೈಸೂರಿಗೆ ಬಂದುಬಿಟ್ಟು ಅವ್ನು ಖುಷಿಯಿಂದ ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ. ಏನ್ರಿ ಫಾರಿನ್ ಹುಡುಗ ಬೆಳ್ಳಗವ್ರೆ ನೋಡ್ರಿ. ಹೀರೋ ಕಳೆ ನೋಡ್ರಿ. ಕಳೆ 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 ನಮ್ಮ ಆಫೀಸ್ಗೆ ಇದು ಸಿಂಹ ಇದ್ದಂಗೆ. ಆಮೇಲೆ ಯಾರು ಏನೇ ಇಲ್ಲ ಅಂದ್ರೂ ಯಾರು ಏನೇ ಹೇಳಿದ್ರು ಕೊಟ್ಟ ಕೈ ಇದು. ಯಾರು ಏನೇ ಹೇಳಿದ್ರು ಇಲ್ಲ ಕೈ ಕಿತ್ಕೊಳ್ಳೋ ಕೈ ಅಲ್ಲ ಕೊಡಾ ಕೈ ಏನು ಹೇಳಿದ್ದು. ಬಾ ನಾಗಮಂಗಲಕ್ಕೆ. ಯಾಕೆ ನಮ್ಮೂರು ತೋರಿಸ್ತೀನಿ. ಯಾವತ್ತು ಬರ್ನೋ? ಎಷ್ಟು ಕಿಲೋಮೀಟರ್ ಅಂತ ಮೈಸೂರಿಂದ? ಒಂದು 65 ಅದೇ. 65. ಮಂಡ್ಯದಿಂದ ಮುಂದೆ ಬರ್ಬೇಕಾ? ಮಂಡ್ಯ ನೀನು ಹೋಗಲೇಬೇಡ. ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲ. ಪಾಂಡವಪುರ, ನಾಗಮಂಗಲ. ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲನಾ? ನಾಗಮಂಗಲದ ಮಂಡ್ಯನಾ? ಮಂಡ್ಯ ಒಳಗೆ ನಾಗಮಂಗಲ ಇರೋದು. ಅದು ಮಂಡ್ಯ ಹತ್ರ ಕಡೆಗೆ ಆಯಿತು. ನಮ್ದು ಈ ಕಡೆ ನಾಗಮಂಗಲ. ಓಕೆ ಆಗಿರಕ್ಕೆ ಬರ್ತೀನಿ ಬಿಡು. ಒಂದು ರಜಾ ಹಾಕ್ಬಿಡ್ತೀನಿ, ಆಫೀಸ್ ರಜಾ ಹಾಕ್ಬಿಡ್ತೀನಿ. ಅವನ್ನೇ ತಗೋಬತ್ತೀನಿ. ಸಿನ್ಸಿಯರ್ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಫೈನಲಿ ನಮ್ದೆಲ್ಲ ವರ್ಕ್ ಮುಗೀತು. ಎಕ್ಸಾಮ್ ಎಲ್ಲ ಮುಗೀತು. ಫೈನಲಿ ಗೈಸ್ ಎಲ್ಲ ಮುಗೀತು. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಊಟ ಮಾಡ್ಕೊಂಡಂಗೆ ಊರಿಗೆ ಹೋಗ್ತೀನಿ. ಇವರು ಅವರು ಆಫೀಸ್ಗೆ ಹೋಗ್ತಾರೆ. ಸೊ ದಟ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಲವ್ ಗೈಸ್. ಫೈನಲಿ ಗೈಸ್ ಎಲ್ಲ ಮುಗೀತು. ಮಂಡ್ಯ, ಮೈಸೂರು ಎಲ್ಲ ಮುಗೀತು. ಸೊ ಫೈನಲಿ ನಾನು ನಮ್ಮೂರಿಗೆ ಬಂದಿದ್ದೀನಿ. ಹೇಳ್ಬೇಕಂದ್ರೆ ಪ್ರೈವೇಟಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಯಾರಿಗೂ ಏನು ಬೇಕು ಅಂತ ಯಾರು ವರ್ಕ್ ಮಾಡಲ್ಲ ಗೈಸ್. ಅನಿವಾರ್ಯತೆಯಿಂದ ವರ್ಕ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಿಮ್ಮ ಆಸೆಗಳು, ನಿಮ್ಮ ಡ್ರೀಮ್ಸ್ಗಳು ಏನಾರಿದ್ರೆ ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ಜೊತೆಲಿ ತೊಗೊಂಡೋಗೋಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಸೊ ಕೆಲಸ ನೀವು ಎಷ್ಟೇ ದಿನ ಕೆಲಸ ಮಾಡೋರು ಅದು ಬರೀ ಕೆಲಸನೇ ಆಗ್ಬಿಡುತ್ತೆ ಅಷ್ಟೇ. ಸೊ ನೀವು ಯಾವತ್ತೂ ಓನರ್ ಆಗೋಕ್ಕಾಗಲ್ಲ. ಪ್ರೈವೇಟಲ್ಲಿ ಯಾರು ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ನೀವು ಬಿಸ್ನೆಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ ಒಂದು ಕೆಲಸ ಅಂದರೆ ಒಂದು ಸ್ಟೆಬಿಲಿಟಿ ಇರಬೇಕು. ಸೊ ಆ ಥರ ಒಂದು ಹುಡುಕಿ, ಅದು ಜಾಸ್ತಿ ದಿನ ಇರಬಾರ್ದು. ಸೊ ಕೆಲಸ ಅಂದರೆ ಒಂದಷ್ಟು ವರ್ಷ ಇರಬೇಕು. ಸೊ ಅದರಿಂದ ನೀವು ಸ್ವಲ್ಪ ಅರ್ನ್ ಮಾಡಿ ಅದನ್ನು ಬೇರೆ ಕಡೆ ಲೈಫ್ ಟೈಮ್ ಇರೋ ಕಡೆ ಇನ್ವೆಸ್ಟ್ ಮಾಡಿ. ಸೊ ಅದು ನಿಮ್ಮ ಅಭಿಪ್ರಾಯ. ಸೊ ನಾನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸೊ ಫೈನಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಏನಾದರೂ ಒಂದು ಹೊಸದು ತೊಗೊಂಬರ್ತೀನಿ. ಸೊ ಹೊಸ ತೊಗೊಂಬರ್ತೀನಿ ಅನ್ನೋದಕ್ಕಿಂತ ಮುಂಚೆ ನಾನು ಫಸ್ಟು ಹ್ಯಾಪಿಯಾಗಿರಬೇಕು. ನಾನು ಫಸ್ಟು ಹ್ಯಾಪಿಯಾಗಿರೋ ಕಡೆ ನೋಡ್ತೀನಿ. ಕೆಲವೊಂದು ಪ್ಲೇಸ್ಗಳಿದೆ ಆ ಕಡೆ ನನಗೆ ಈ ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಸೊ ಅಂಥ ಕಡೆಯಿಂದ ನಾನು ಹೋಗ್ತೀನಿ, ನಿಮ್ಮದು ಕರ್ಕೊಂಡು ಹೋಗ್ತೀನಿ. ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.